ಎಲ್ಲಿ ಹೋದ್ರಿ ಇವರು? ಈಗರ ಆವಾಜ್ ಮಾಡಕತ್ತಿದ್ರು, ಎಲ್ಲೇ ಹೋಗಿಬಿಟ್ರಲ್ಲ. ಇಲ್ಲೇನ ಅಂದ್ರೆ ಬೇಡ, ಒಳಗೆ ಹೋಗ್ಬಿಡ್ತೀನಿ. ಒಳಗೆ ಬರ್ತಾರಲ್ಲ ಅವಾಗ ಮಾತಾಡ್ತೇನೆ ಅಂತ. ದೀಪಾ ದೀಪಾ ಅಯ್ಯೋ ಬಂದ್ರು. ದೀಪಾ ಇಲ್ಲೇದೇನ? ನಿನ್ನ ಹತ್ರನ ಬರಾಕ್ತಿದ್ದೆ, ಏನ್ ಮಾಡಾಕ್ತಿ? ಏನಿಲ್ರಿ, ಕೆಲಸ ಅಂತೂ ಏನೂ ಇಲ್ಲ, ಮುಗೀತೆಲ್ಲ ಕೆಲಸ. ಅಕ್ಕನೂ ಮಕ್ಕೊಂಡ್ಲು ಸ್ವಲ್ಪ, ಅದೇ ನಾನು ಸ್ವಲ್ಪ ಟಿವಿ ನೋಡ್ಕೊಂತ ಕುತ್ಕೊಂಡ್ರಾತ ಅಂತಂದು ಹೊಂಟಿದ್ದೆ ಹಾಲೊಳಗೆ. ಓ ಹೌದನ, ನಿನಗೊಂದು ಸಿಹಿ ಸುದ್ದಿ ಹೇಳ್ಬೇಕು. ಅಂದಂಗ ಸೀರೆ ಭಾಳ ಚಂದ ಕಾಣಾಕ್ತತಿ, ಅವು ಕೊಟ್ಲೇನ? ಇಲ್ರಿ, ನಿನ್ನೆ ಅಕ್ಕ ಮಾರ್ಕೆಟ್ ಹೋಗಿದ್ಲಲ್ಲ, ಅಕ್ಕನ ತಗೊಂಬಂದಾಳ. ಆಕಿನ ಕೊಟ್ಲು ಉಟ್ಕೋ ಅಂತಂದು. ಬ್ಲೌಸ್ ಹಾಕಿದ, ಸ್ವಲ್ಪ ಹೊಲಿಗೆ ಹಾಕಿ ಕೊಟ್ಲು. ಹೌದಾ, ಭಾಳ ಚಂದ ಕಾಣಾಕತಿ. ಅಯ್ಯೇ ಸೀಮೆಗಿಲ್ದ ಹೆಂಟ್ ಸಿಕ್ಬಿಟ್ಟಾಳೆ ಇವನಿಗೆ. ಏನು ಹಂಗ ಬಾಲಂಗು ಚಡ್ಡಾಡ್ದಂಗೆ ಅಡ್ಡಾಡ್ತಾನೆ ಕೇಂದ ನಮ್ಮನಿ. ದೀಪಾ ದೀಪಾ ನಿನಗೊಂದು ಒಳ್ಳೆ ಸುದ್ದಿ ತಗೊಂಬಂದಾನಿ. ಹೇಳ್ರಿ. ಅದ ಏನಂದ್ರ, ಅವಾಗ ನೀನು ಜಾಬ್ ಮಾಡ್ತಿ ಅಂತಂದು ಹೇಳಿದ್ದೆಲ್ಲ, ಅದನ್ನ ಹೇಳಕ್ ಹೋಗಿದ್ ನಾನು. ಅವ್ವ ನೋಡು, ಬಂದ್ 2 ದಿನ ಆಗಿಲ್ಲ, ಅಲ್ಲೇ ಹೆಂಟಿನ ಕೆಲಸ ಕಳ್ಸಕತ್ತಾನಂತ. ನಮ್ಮ ಅತ್ತಿ ಕೇಳಕ್ ಹೋಗಿದ್ನಂತ. ಏನಂದ್ಲ ಏನ? ತಡಿ ಇನ್ನೊಟ್ಟು ಮುಂದೆ ಹೋಗ್ಕನಿ. ಏನಂದ್ಲ ಏನ ಕರೆಕ್ಟಾಗಿ ಕೇಳ್ತತಿ. ಹೌದಾ, ಅತ್ತಿಯರು ಏನಂದ್ರು? ಗೆಸ್ ಮಾಡು, ಅವು ಏನ್ ಹೇಳಿರ್ಬೋದು? ಖುಷಿ ಸಮಾಚಾರ ಅಂತ ಹೇಳಾಕತ್ತೀರಿ. ಹ್ಞೂ ಅಂದಿರ್ಬೇಕೇನ. ಹ್ಞೂ ಅನ್ಲ ಮುದೋಡಿ. ಬಾ 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 ಬಾ, ಆ ಕೆಟ್ಟ ಕೆಲ್ಸಕ್ಕೆ ಅದಂಗಾರ ಚಲೋ ಆತ, ನನಗೂ ಚಲೋ ಆತ. ನಾನು ಹೋಗಕ್ಕೆ ಕೆಲ್ಸಕ್ಕೆ, ನಾಯಕ್ ಮನೆಗಿರಿ ಮಾಡ್ತಾನೆ ತಡಿ ಇವ್ರಿಗೆ. ಬಂದ್ 2 ದಿನ ಆಗಿಲ್ಲಕಿ, ಆಕಿ ನಾಳೆ ಕೆಲ್ಸಕ್ಕೆ ಕಳ್ಸಕತ್ತಾಳ. ಬಾ ಬಾಬಾ ನಮ್ಮ ಅತ್ತಿ ಹಗರ ಇಲ್ಲಕಿ. ಇಲ್ಲ ಅವ ಕೆಲ್ಸಕ್ಕೆ ಹೋಗೋದು ಬ್ಯಾಡ ಅಂತ ಹೇಳಿದ್ಲು. ಹಾ, ಇವನ್ ಏನ್ ತಿರ್ಗಿ ತಿರುಗಿರ್ಗೈತೆ ಹೆಂಗ? ಖುಷಿ ಸುದ್ದಿ ಅಂತ ಕುಣದಾಡ್ಕಂತ ಹೇಳಕ್ ಬಂದ ನಾನು ಹೆಂತಿದ್ರಿಗೆ, ಆದ್ರೆ ಈಗ ಬ್ಯಾಡ ಅಂತ ಹೇಳಿದ್ಲ ಅವ್ವ ಅನ್ನಕತ್ತಾನಲ್ಲ. ಅಯ್ಯ ಇದಕ್ಕೇನಾಗಿತ್ತಿದಕ್ಕ ನೆಟ್ಟಗೆ ಹೇಳವಂತು. ಹೌದ್ರಿ, ಹೋಗ್ಲಿ ಬಿಡ್ರಿ, ಜಾಸ್ತಿ ಜುಲ್ಮಿ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ನೀವೇನು ಹೇಳಕ್ ಹೋಗ್ಬೇಡ್ರಿ. ಅವ್ರು ಬ್ಯಾಡ ಅಂದಾರಂದ್ರೆ ಮುಗಿದು ಹೋತು. ಅವ್ರಿಗೆ ಹೆಂಗೆ ಇಷ್ಟನ ನಾ ಹಂಗೆ ಇರ್ತೇನೆ. ಅವ್ರ ಇಷ್ಟಕ್ಕೆ ವಿರುದ್ಧ ನಾ ಏನು ಮಾಡಕ್ಕೆ ಇಷ್ಟಪಡಂಗಿಲ್ಲ. ಅವ್ರಿಗೆ ಬ್ಯಾಡ ಅನ್ಸಿದ್ರೆ ಬ್ಯಾಡ ಬಿಡ್ರಿ. ಆದರೆ ನಂದು ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ನಮ್ಮ ಅವ್ವನ ಹತ್ರ ನಾನು ಕರ್ಕೊಂಡು ಹೋಗ್ರಿ. ಒಂದು ಸರಿ ಯಾರು ನಮ್ಮ ಅವ್ವನ ಹತ್ರ ನಾ ಮಾತಾಡ್ಬೇಕು. ಫೋನ್ಯಾಗಂತೂ ಸಿಗುವಲ್ಲ. ಒಟ್ಟು ಹೋಗಿ ಯಾರು ನೋಡ್ಕೊಂಡ್ರೆ ಬರ್ತಾರನಂದ್ರೆ ಯಾರೂ ಹೋಗವಲ್ರ. ನಮ್ಮವ್ವ ಆರಾಮದಾಳ ಇಲ್ಲ ಒಂದು ನನಗೆ ಗೊತ್ತಾಗವಲ್ತು. ದಯವಿಟ್ಟು ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಅವ್ವನ ಹತ್ರ ನಾನು ಕರ್ಕೊಂಡು ಹೋಗ್ರಿ. ಆಯ್ತು ಓಕೆ, ನಾ ಕರ್ಕೊಂಡು ಹೋಗ್ತೇನೆ ಆಯ್ತಾ. ಆದ್ರೆ ನಾ ಏನ್ ಖುಷಿ ಸುದ್ದಿ ಹೇಳಕ್ ಬಂದಿದ್ದೆ ಅದನ್ನ ಕೇಳಿ ಫಸ್ಟ್. ಅಯ್ಯೋ ಇದ್ರ ಹುಚ್ಚು ತಲೆ ಹಾಕಿ ಹಿಂಡ. ಇತ್ತ ಖುಷಿ ಸುದ್ದಿ ಅನ್ನೋದು ಬಿಡವಲ್ಲ, ಇತ್ತ ಹೇಳುವಲ್ಲ. ನನಗೂ ಟೆನ್ಷನ್ ಮಾಡಕತ್ತ ನೋಡು, BP ಹಿಂಗೆ ಇರಕತ್ತ ಹಂಗ ನಮಿ. ಹೇಳ ದೌಡು ಧರಿಯ. ಹೇಳ್ರಿ ಏನು? ನನಗೆ ಕೆಲಸ ಸಿಕ್ತು. ಓ ಹೌದಾ, ಕಂಗ್ರ್ಯಾಚುಲೇಷನ್ಸ್. ನಂಗೆ ಬಹಳ ಖುಷಿ ಆಯ್ತು. ಅಯ್ಯೇ ಆಟನ ಏನು ದೊಡ್ಡ ಏನು ಆಟ ನರ್ಗತಿ ಹೇಳ್ತಾನೆ ನೀವು. ಅದೇನು ಓದಿದ ಮ್ಯಾಗ ಕಲ್ತ ಮೇಲೆ ಕೆಲಸ ಸಿಕ್ತತಿ. ಅದ್ರಾಗ ಮದುವೆಗೇನ ಈಗೂ ಕೆಲಸ ಮಾಡಲಿಲ್ಲ ಅಂದ್ರೆ ಹಂಗೆ ದಂಡ ಪಿಂಡ ಅಡ್ಡಾಡಿದ್ರೆ ಯಾರು ಕೇಳ್ಬೇಕು? ನಾ ಎಲ್ಲೇ ಹಂಗೆ ಅನ್ಕೊಂಡಿದ್ದೆ, ಮದುವೆಗೇನು ದಂಡ ಪಿಂಡ ಅಡ್ಡಾಡ್ತಾನ ಬೈಕ್ ಹತ್ಕೊಂಡು ಅತ್ತಾಗಿತ್ತಾಗಂದು. ಏನ ಕೆಲಸ ಹುಡುಕ್ಯಣ್ಣಲ್ಲ, ಹೋಗ್ಲಿ ಬಿಡು. ನನಗೂ ಬಹಳ ಖುಷಿ ಆಗ್ತೈತಿ, ನಾವಿಬ್ರು ಇಂಡಿಪೆಂಡೆಂಟ್ ಆಗಿರ್ಬೋದಲ್ಲ ಅಂತಂದು. ಹಾ, ಇಂಡಿಪೆಂಡೆಂಟ್ ಆಗಿರ್ತವಿ ಅಂದ್ರೆ ಹಂಗಂದ್ರೆ ಈ ಮನ್ಯಾಗ ಇರೋದಿಲ್ಲ ಇವರು, ಬೇರೆ ಮನೆಗೆ ಮಾಡ್ಕೊಂಡು ಹೋಗ್ತಾರ. ಅಯ್ಯೇ ಹಂಗಾರ ನಾನು ನನ್ನ ಅಣ್ಣನ ಕರ್ಕೊಂಡು ಬೇರೆ ಮನೆ ಮಾಡಕ್ಕೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ. ಎಷ್ಟು ಖುಷಿ ವಿಚಾರ ಇಟ್ಕೊಂಬಂದಿರಿ ಇವತ್ತು ಅಂತ ನನಗೆ. ಇದಂತೂ ಎಲ್ಲದಕ್ಕಿಂತ ದೊಡ್ಡ ಖುಷಿ ವಿಷಯ, ನೀ ಕೇಳಬೇಕು. ಆಯ್ತು ಸರಿ ಹೇಳ್ರಿ. ಅದು ಏನಂದ್ರೆ, ಅವ್ವ ನಿನಗೆ ಕೆಲ್ಸಕ್ಕೆ ಬ್ಯಾಡ ಅನ್ಲಿಲ್ಲ. ಅವು ಏನಂದ್ಲು ಗೊತ್ತೇನ, ಆಕಿ ಮೊದ್ಲಿಂದಾನು ಓದ್ಬೇಕು ಅಂತ ಭಾಳ ಆಸೆ ಇಟ್ಕೊಂಡಾಳ. ಆಕಿ ಈಗ ಕೆಲ್ಸಕ್ಕೆ ಹೋಗೋದು ಬೇಡ, ಆಕಿ ಏನ್ ಓದ್ಬೇಕು ಅಂತಾಳ ಕೇಳು, ಅದನ್ನ ಆಕಿಗೆ ಓದಿಸನ. ಆಕಿ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಆಕಿ ಓದ್ಲಿ, ಆಕಿಗೆ ಸಾಕು ಅನ್ಸೋ ತನಕ ಆಕಿ ಓದ್ಲಿ, ಆಮೇಲೆ ಏನಾರ ಯಾಕೆ ಮಾಡ್ಕೊಳ್ಳಿ ಅಂತ ಅನ್ನಕತ್ತಿದ್ಲವ. ನನಗೆ ಎಷ್ಟು ಖುಷಿ ಆಗಕತ್ತೈತಿ ಗೊತ್ತಾ, ಎಷ್ಟು ಖುಷಿ ಆಗಕತ್ತೈತಿ. ನಿಜವಾಗ್ಲೂ ಅಂತ ಅತ್ತಿ ಪಡಿಯಾಕ ನಾನು ಬಹಳ ಪುಣ್ಯ ಮಾಡಿದ್ದೆ. ಎಂಥ ಅತ್ತಿ ಸಿಗ್ತಾರೋ ಏನೋ, ನಾ ಎಂಥ ಮನೆಗೆ ಹೋಗ್ತೇನೇನೋ ಅಂತ ಅಷ್ಟು ಚಿಂತೆ ಆಗಿತ್ತು. ಆದ್ರೆ ಇಂಥ ಅತ್ತಿ ಸಿಗ್ತಾರಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ. ಅಲ್ರಿ, ನನಗೇನೋ ಓದ್ಬೇಕನ್ನೋ ಆಸೆ ಐತಿ, ಇಲ್ಲಂತಲ್ಲ. ಆದರೆ ಎಲ್ಲ ಕಾಲೇಜ್ ಖರ್ಚು ಎಲ್ಲ ಅತ್ತಿ ಮಾವನ ಮೇಲೆ ಹಾಕೋದು ತಪ್ಪು ಅನಿಸ್ತೇನೋ. ಇಲ್ಲ ದೀಪಾ, ಎಲ್ಲ ಖರ್ಚು ನಾನು ಅವ್ರ ಮೇಲೆ ಬಿಡಲ್ಲ. ನಾನು ನೋಡ್ಕೊಂತೀನಿ. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ. ನಿನಗೆ ಏನು ಓದ್ಬೇಕು ಅನಿಸ್ತತಿ ಅದನ್ನ ಹೇಳು. ನಾನು ನಾಳೆನ ಆಗಲಿ, ಇಲ್ಲ ಈಗೇನು ಅಡ್ಮಿಷನ್ ತಗೊಳಲ್ಲ ಅನಿಸ್ತತಿ ನಡುವ. ಈಗ ನೆಕ್ಸ್ಟ್ ಏನು ಅಡ್ಮಿಷನ್ ಸ್ಟಾರ್ಟ್ ಆಗವಲ್ಲ, ಅವಾಗ ನಾನು ಕರ್ಕೊಂಡು ಹೋಗಿ ನಿನಗೆ ಅಡ್ಮಿಷನ್ ಮಾಡಿಸ್ಬಿಡ್ತೇನೆ ಆಯ್ತಾ.
ನೀ ಚೆನ್ನಾಗಿ ಓದು, ನಿನಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಚಲೋ ತಂಗ ಓದ್ ನೀನು. ನಿನಗೆ ನಾವು ಸಪೋರ್ಟ್ ಅದಾವಿ, ನಾನು ನಮ್ಮಪ್ಪ ಎಲ್ಲರೂ ಸಪೋರ್ಟ್ ಅದಾರ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಈ ಸುದ್ದಿ ನಮ್ಮವ್ವ ಕೇಳ್ಬೇಕು. ನಮ್ಮವ್ವ ಕೇಳಿದ್ರೆ ಕುಣಿದಾಡಿ ಬಿಡ್ತಾಳ. ಆಕೆ ಎಷ್ಟೋ ವರ್ಷದ ಕನಸು ನನಸಾಗತ್ತಲ್ಲ ಅಂತ ಆಕೆ ಎಷ್ಟು ಕುಣಿದಾಡ್ತಾಳ. ಮೊದ್ಲು ನಾನು ಈ ಸುದ್ದಿ ನಮ್ಮವ್ವ ಕೇಳ್ಬೇಕು. ಯವ್ವ 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 ನಮ್ಮ ಹೊಟ್ಟಿ ಉರ್ಸಾಕತ್ತಾರ್ರಿ ಇವರು. ಅತ್ತಿಯರ ಅತ್ತಿಯರ ರೀ ಅತ್ತಿಯರ ಬರ್ರಿ ನೀವು. ಯಾಕ್ರಿ ಅತ್ತಿಯಮ್ಮ, ಏನಾತ? ಅತ್ತಿಯರ ಬರ್ರಿ. ಏನಾತ ಬಸವ್ವ? ಇಲ್ಲೇ ಜೋಳ ಒಣೆ ಹಾಕ್ಕೊಂಡು ಕುಂತಾನೇವ. ಹಂಗ ಹಿಂದ್ ಮತ್ ಮಾಡ್ ಬಂದಂಗ ಆಗಕತ್ತತಿ. ಪಟ ಪಟ ತುಂಬ್ಕೆಬೇಕು ಇವನ್ನ. ಏನಾತು? ಏ ಬರ್ರಿ ಅತ್ತಿಯರ, ಮಾತಾಡ್ಬೇಕು ನಿಮ್ ಜೋಡಿ. ನಾನು ಇವತ್ತು ಮಾತಾಡ್ಬೇಕಂದ್ರ ಮಾತಾಡ್ಬೇಕು. ಬರ್ರಿ, ಬರ್ರಬೇಕು ನಿಮಗೆ. ಒಳಗ್ ಬರ್ರಿ ಮೊದ್ಲ. ಮಧ್ಯಾಹ್ನ ಒಂದ್ಸವತ್ ಮಕ್ಕಂಡ್ರೆ ಮಕ್ಕಳಂಗ್ ಬಿಡೋದಲ್ಲ. ಇದ್ರ ದುರ್ಗವ್ ಹಾಯ್ಲಿ ಎದಕ್ ಬದಲಾಕತ್ತೈತಿ ಯವ್ವ ಇದು? ಏನೈತಿ ಅಮ್ಮ ಗೊತ್ತಿಲ್ಲ. ತೀರ ಅಂತ ಕರೆಯಕತ್ತಾರ. ನಾ ಯಾಕಂತ ಕೇಳಿದೆ, ನನಗೇನು ಹೇಳವಲ್ರು, ಮಾತಾಡ್ಸವಲ್ರು. ಇದ್ರ ತಗೊಂಬಂದತ್ತಾಗ ತನ್ನ ಜೀವಕ್ಕೂ ನೆಮ್ಮದಿ ಇಲ್ಲ, ಬೇರೆ ಜೀವಕ್ಕೂ ನೆಮ್ಮದಿ ಕೊಡೋದಲ್ಲ ನೋಡಿ. ಇದೊಂದು ನಮ್ನಿ ಅಂತರ್ ಪಿಚಾಚಿ ಮಾಡ್ದಂಗೆ ಮಾಡ್ತೈತಿ. ಏಯ್ ಏನಾತ ನಿನಗ ಹಂಗೆ ಕೊದ್ರಾಕತ್ತಿ? ನ್ಯಾಯ ಬೇಕ್ರಿ ಮಾರ, ನನಗೆ ನ್ಯಾಯ ಬೇಕು. ನನಗೆ ಅನ್ಯಾಯ ಆಗತೈತಿ ಮನ್ಯಾಗ. ಎಲ್ಲರೂ ಸೇರ್ಕೊಂಡು ನನಗೆ ಅನ್ಯಾಯ ಮಾಡಕತ್ತೀರಿ. ನನಗೆ ಇವತ್ತು ನಾನು ನ್ಯಾಯ ಕೇಳಕತ್ತೀನಿ. ಇವತ್ತು ನನಗೆ ನ್ಯಾಯ ಬೇಕಂದ್ರೆ ಬೇಕು. ಏನ ನಾಯಿ ಬೇಕಾ? ಹಾ ಏನು ಹೇಳಕತ್ತೀನಿ ನೀನು? ನಾಯ ಏನ್ ಮಾಡ್ತೀಯ? ನಾಯಿ ತಗೊಂಡು ನಾಯಿ ಸಾಕ್ತೀಯ? ಅಯ್ಯ ಕರ್ಮ, ಮನ್ಯಾಗಿದ್ದಾರನ್ನ ಸಾಕದ 7-11. ಇನ್ನು ನಾಯಿ ತಂದು ಸಾಕ್ತಿಯಲ್ಲೇ? ಹಾ ಅದಕ್ಕೆ ಅಂದದ್ ನಾನು. ಬೇಕಿದ್ರೆ ಇಂಥವ ಉಲ್ಟಾ ತಿಲ್ಟಾ ಬರ್ತಾವ ತಲ್ಯಾಗ. ಮೊದ್ಲ ಬಡ ಒಂದು ಖುಷಿನ್ ಮಾಡ್ಕ್ಯಾ ಅಂತ ಅದಕ್ಕೆ ಹೇಳಿದ್ದೆ ನಾನು. ರೀ ಅಮ್ಮಾರೆ, ನಾನು ಹೇಳಿದ್ದು ನಾಯಿ ಅಲ್ಲ, ನ್ಯಾಯ. ನನಗೆ ಈ ಮನ್ಯಾಗ ಅನ್ಯಾಯ ಆಗಾಕತ್ತೈತಿ, ಅನ್ಯಾಯ. ನನ್ನ ಹೊಟ್ಟಿ ಉರ್ಸಾಕತ್ತಾರ. ನನ್ನ ಜೀವ ತಿಂದು ಜೀರಿಗೆ ಹರಿಯಾಕತ್ತಾರ ಇಲ್ಲೇ. ಏನಂದಿ? ನಿನ್ ಜೀವ ತಿಂದು ಜೀರಿಗೆ ಹರಿಯಾಕತ್ತಾರ? ಯಾರೇ ಹೊರ್ದಾರ? ಓಹೋ, ನೀ ಜಗಳಕ್ಕೆ ನಿಂತೀಯನ? ಅದಂತೇನು ನಾನು ಈಗ ಏನೇನು ಯಾಕೆ ಮಾತಾಡಕತ್ತಾಳ ಅಂತಂದ ನೀ ತೀರ್ನಾಗ ನನಗ ಏನೇನ ಕೇಳಾಕತ್ತಿತ್ತದ. ಹೌದೌದು. ಓ ಜಗಳ ಮಾಡ ಮೂಡ್ನಾಗದ ಏನ್ ನೀನು? ನಿಮ್ ಜೋಡಿ ಮಾತಾಡಿನ ಉಪಯೋಗಿಲ್ಲ. ನೀವು ಬೇಕಂತ ಏನೇನ್ರ ಮಾತಾಡ್ತೀರಿ ಅಮ್ಮಾರೆ. ನೀವು ಸ್ವಲ್ಪ ಹೊತ್ತು ಸುಮ್ಮನಿದ್ ಬಿಡ್ರಿ. ನಾನು ಅತ್ತಿಯರ ಜೋಡಿ ಮಾತಾಡ್ಬೇಕು. ಯಾಕಲೆ ಸುಮ್ಮನಿದ್ ಬಿಡು ಅಂತೀಯಲ್ಲ? ಯಾಕೆ ಬೇರೆ ಎಲ್ಲಾರ ಹಲ್ ಬಂದವನ? ನಿಮ್ಮ ಅತ್ತಿಗೆ ಅತ್ತಿ ನಾನೇ, ನನಗ ಸುಮ್ಮನೆ ಅಂತೀರ? ಯಾಕ ಸೀರಿಯಸ್ ಆಗಂಗೆ ಕಾಣಕತ್ತೈತಲ್ರಿ ಇದು? ನನಗೂ ಹಂಗ ಅನ್ಸಾಕತ್ತೈತಿ. ಏನದ ಅವಾಜ್? ಈಗ ಏನದ? ಯಾಕೆ ಬಾಯ್ ಮಾಡಕ್ತಾರ? ಓ ಮಕ್ಕಂಡಿದ್ರೇನ್ರಿ ಅತ್ತಿ ಮಾರ? ಓನೇಪ್ಪ ಸಾಕೆ ಗೊತ್ತು ಮಕ್ಕಂಡಿದ್ದೆ. ಯಾಕೆ ಆವಾಜ್ ಬಂದಂಗಾತು ಎದ್ದು ಬಂದೆ ನಾನು. ಈಗ ಇವ್ರಿಬ್ರಿಗೆ ಏನಾಗೈತಿ? ಯಾಕೆ ಬಾಯ್ ಹತ್ತಾರಲ್ಲ ಇಬ್ರು ಸೇರಿ? ಏನೈತೇನ್ರಿಪ್ಪ, ನಮಗೂ ಏನೋ ಅರ್ಥ ಆಗ್ವಲ್ತು. ನೀವು ನಿಲ್ರಿ, ನಾವು ನಿಂತಂಗ ನೋಡೋಣ ಏನ್ರ ಅರ್ಥ ಆದ್ರೂ ಆಗ್ಬೋದೇನ. ಅತ್ತಿಯರ ಬರ್ರಿ. ಇವತ್ತು ಯಾರ ಒಂದು ತೀರ್ಮಾನ ಆಗಬೇಕು. ನನಗೂ ಸಾಕಾಗಿ ಹೋಗ್ಬಿಟ್ಟತಿ ಮನ್ಯಾಗ. ಏನು ತೀರ್ಮಾನ ಮಾಡಕ್ತಾಳಕಿ? ಮೇ ಬಿ ಅತ್ತಿ ಮಾತು ಕೇಳ್ಬೇಕು, ಅತ್ತಿಯವ್ರ ಅತ್ತಿ ಮಾತು ಕೇಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಕತ್ತಿರ್ಬೋದ್ರಿ. ಹಂಗಂತೀಯ? ಏನು ಗೊತ್ತಾಗಲ್ತ್ರಿ ಅತ್ತಿಯಮ್ಮ. ನಿಮಗೆ ಎಷ್ಟು ಗೊತ್ತಾ, ನಮಗೂ ಅಷ್ಟ ಗೊತ್ತು. ಆಗಲಿಂದನೂ ಹಂಗ ಹೂವಿನ ಕರೆದ ಕರಿಯಾಕತ್ತಾರ ಅವ್ರು. ಮತ್ತೇನು ಹೊಸಾರಾಗ ತಗರ್ಲಿಕ್ಕೆ ಅಂತ? ನನಗೇನ ಇಲ್ಲಿಂದ ಮೆಲ್ಲಕ ಜಾಗ ಖಾಲಿ ಮಾಡಕ ಚಲೋ ಅನ್ಸಾಕತ್ತತಿ. ಅಯ್ಯ ಹಂಗೆ ಮಾಡಿದೀನಿ ಮತ್ತೆ. ಇಲ್ಲೇ ನಿಲ್ಲ. ಏನೇನು ಆಕತಿ ಏನೇನಿಲ್ಲ ಮನ್ಯಾಗ ಅನ್ನೋದು ಒಬ್ಬ ಗಂಡ್ಮಕ್ಳಿಗೆ ಗೊತ್ತಿರ್ಬೇಕು ಮನೆಯವ್ರಿಗೆ. ಇದ ಪ್ರಾಬ್ಲಮ್ ಆಗೋದು. ಗಂಡ್ಮಕ್ಳು ಹೊರಗೆ ಹೋಗ್ಬಿಡ್ತೀರಿ, ಇಲ್ಲಿ ಒಳಗೆ ಹೆಣ್ಮಕ್ಳು ಏನೇನು ಮಾಡ್ಕೊಂಡು ಏನೇನು ಮಾತಾಡ್ಕೊಂಡು ಏನೇನು ಮಾಡ್ಕೊಂತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಮನ್ಯಾಗಿನ ಒಬ್ಬ ಗಂಡ್ಮಗರ ನಿಲ್ಲಿಲ್ಲ. ಮನ್ಯಾಗಿನ ಹೆಣ್ಮಕ್ಳ ನಡುವೆ ಏನು ಸಮಸ್ಯೆ ಐತೆ ಅನ್ನೋದು ನಿನಗರ ಗೊತ್ತಾಗಲಿ. ನಿಲ್ಲು, ಹೋಗ್ಬೇಡ ಇಲ್ಲ. ಈಗ ನೀನು ಸಿಂಗಲ್ ಅಲ್ಲಪ್ಪ, ಕಪ್ಪಲ್ಲು. ನೀನು ಹೆಂಡ್ತಿನೂ ಬಂದಾಳ ಈ ಮನೆಗೆ. ಇಲ್ಲಿ ಏನು ಸಮಸ್ಯೆ ಐತೆ ಅನ್ನೋದು ನಿನಗೆ ಗೊತ್ತಾಗ್ಬೇಕಲ್ಲ. ಇದೆ, ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. ಆದ್ರೆ ಅದು ನಿನಗೆ ಗೊತ್ತಿಲ್ಲ. ಇವತ್ತು ನಿಂತ್ಕೊಂಡು ಗೊತ್ತು ಮಾಡ್ಕೆ. ವಾ ಇವ ಬೇ, ಇವ ಇಲ್ಲದೇನು ಬೇ, ಮನಿ ತುಂಬಾ ಹುಡುಕಿದೆ ನಾನು. ಯಾಕೆಪ್ಪ ಏನಂತೆ? ಇವ ಏನು ಬೇ ನಮ್ಗೆ ಗಾಢವಾಗಿ ವಿಚಾರ ಮಾಡಕತ್ತಿ? ಇದ್ದವ ಬಿಡಯಪ್ಪ ಮನೇನ್ ರಾಮಾಯಣ. ಏನ್ ಹೇಳ್ಬಿಡು, ನಿನಗೆ ಯಾಕವೆಲ್ಲ? ನನ್ನ ಚಿಂತೆ ನನ್ನ ಹತ್ರನ ಇರ್ಲಿ. ಏನಾತ್ ಹೇಳು, ನೀ ಯಾಕೆ ಮನಿ ತುಂಬಾ ಹುಡುಕಿದಿ ನನ್ನ? ಇವ ಬೇ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳಯ್ಯಪ್ಪ, ಏನದು ಅಂತ ಖುಷಿ ಸುದ್ದಿ? ಮಗ ಮಕ್ಕ ಹಂಗ ಅಳ್ಳೈತಿ. ಹ್ಞೂ ಬೇವ, ಅದು ನಾನು ಮೊನ್ನೆ ಫೋನ್ಯಾಗ ಒಂದು ಕೆಲ್ಸದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ.
ಆ, ಅದು ಪಾಸ್ ಆತ್ ಬೇವ. ಅವಳು ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಬೇವ. ಇವತ್ತಿಂದನ ಜಾಯ್ನ್ ಆಗಂತ ಹೇಳಿದ್ರು ಬೇವ. ಹೌದಾ ಯಪ್ಪ. ಆಗ್ಲಿ ಬಿಡು. ಇವತ್ತಿಂದ ಅಂದ್ರೆ ಇವತ್ತಿಂದಾನೆ ಹೆಂಗ್ ಹೋಕ್ಕಿ? ಅಲ್ಲಿ ಹೊತ್ತಾಗಿ ಹೊತ್ತು ನಾಳೆಯಿಂದ ಬರ್ತಾನೆ ಅಂತ ಹೇಳು ಅವ್ರಿಗೆ. ಇಲ್ ಬೇವ, ಅದು ಹೋಗಿ ಜಾಯ್ನ್ ಆಗಕ್ಕೆ ಏನಾಗೋದಿಲ್ಲ, ನಡೀತೈತಿ. ಎಷ್ಟೊತ್ತಾದ್ರೇನು ಬಾ ಅಂತ ಹೇಳ್ಯಾರ. ಮತ್ತು ನಾಳೆ ಅಂದ್ರೆ ಸರಿ ಅನ್ಸಂಗಿಲ್ಲ. ಮತ್ತು ಮೊದಲನೇ ದಿನ ಹಿಂಗಂತ ನೋಡ ನಂಗೆ ಆಗಬಾರ್ದು. ನಾನು ಹೋಗಿ ಬರ್ತೇನೆ ಬೇವ. ಇವ ಈಗ ನಿನಗೆ ಕೇಳಿ ಖುಷಿ ಆಗ್ಲಿಲ್ಲನ? ಖುಷಿ ಆತಪ್ಪ. ಅಯ್ಯೋ ಹುಚ್ಚ, ಮಗ್ಗ ಕೆಲಸ ಸಿಕ್ಕರ ತಾಯಿ ಖುಷಿ ಆಗೋದಿಲ್ಲನ? ಖುಷಿ ಆತಪ್ಪ, ಖುಷಿ ಆತ. ಸಂಜೆ ಮುಂದೆ ಪಾಯಸ ಮಾಡ್ತಾನೆ ಅಂತ ಏನು? ಹ್ಞೂ ಬೇವ, ಅದು ನೀ ಮಾಡ್ತಿದ್ದಿಲ್ಲ ಶಾಗಿ ಪಾಯಸ, ಅದನ್ನ ಮಾಡ್ಬೇವ. ಯಾವಾಗೂ ನಾವು ಶಾಲೆಗೆ ಫಸ್ಟ್ ಬಂದ್ರೆ ನಾವೇನ್ರ ಪ್ರೈಸ್ ತಗೊಂಬಂದಾಗ ಎಲ್ಲ ಮಾಡ್ತಿದ್ದಿಲ್ಲ ಬೇವ ಶಾವಿಗೆ ಪಾಯಸ. ಅದನ್ನ ಮಾಡ್ಬೇವ, ಹಾಲು ಹಾಕಿ. ಅದನ್ನ ಮಾಡ್ತಾನೆ ಆತಾಯಪ್ಪ. ಯವ್ವ, ಆದ್ರೂ ಯಾಕ ನೀನ್ ಖುಷಿಯಾಗಿಲ್ಬೇವ? ಖರೆ ಹೇಳು, ನನ್ನ ಕೆಲಸ ಸಿಕ್ಕದ್ದು ನೀನು ಖುಷಿ ಐತಿ ಇಲ್ಲ? ಶಾಲ್ಯಾಗ ಪಾಸ್ ಆಗೇನಿ ಅಂತ ಮಾರ್ಕ್ಸ್ ಕಾರ್ಡ್ ತಗೊಂಬಂದ್ರನ ಎತ್ಕೊಂಡು ಕುಂದಾಡ್ತಿದ್ದಿ. ಈಗ ಕೆಲಸ ಸಿಕ್ಕತಿ ಅಂದ್ರ ಯಾಕ ನಿನ್ ಮಕದ ಮ್ಯಾಗ ಆ ಖುಷಿ ಕಾಣವಲ್ತು ಬೇವ? ಖುಷಿ ಆಕತಿಪ್ಪ, ಇಲ್ಲಂತಲ್ಲ. ಆದ್ರೆ ಒಂದು ಬೇಜಾರು ಏನಂದ್ರೆ, ಎಷ್ಟೋ ಆಸ್ತಿ ಐತಿ ನಮ್ದ. ಇಷ್ಟು ದೊಡ್ಡ ಆಸ್ತಿ ಬಿಟ್ಟು ಮಂದಿ ಕೈಯಾಗ ಕೆಲಸ ಮಾಡಕ್ ಹೋಗ್ತಿರಲ್ಲ ಅನ್ನೋದೊಂದ ಬೇಜಾರಪ್ಪ. ಮತ್ತ ಅದ್ರಾಗ ನಂದು ತಪ್ಪೈತಿ ಅನ್ನ. ಸಣ್ಣದಿರ್ತ ಈ ಹೊಲ್ದಾಗ ಏನಿಲ್ಲ, ಈ ಹೊಲ್ದಾಗ ಏನಿಲ್ಲ, ನಮ್ಮ ಮಕ್ಕಳು ಕಲೀರಿ ಕಲೀರಿ ಕಲೀರಿ, ನೌಕರಿ ಮಾಡ್ಲಿ ಅಂತಂದು ಸಾಲಿ 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 ಅಂತ ಕಳಿಸಿದ್ವಿ ಅಪ್ಪ ನಿಮ್ಮನ್ನ. ನೀವು ಸಾಲಿ ಓದಿದ್ರಿ, ಆ ಸಾಲಿಗೆ ತಕ್ಕಂತ ನೌಕರಿ ಹುಡುಕಿದ್ರಿ. ಆದ್ರೆ ಈಗ ಅನ್ಸಾಕತ್ತೈತಿ, ಇದ ಹೊಲ್ದಾಗ ಮಾಡ್ಕೊಂಡು ನೋಡ್ರ ಬೇಕಾದಟ್ ಐತಿ, ಯಾಕೆ ಮಂದಿ ಇದ್ರಿಗೆ ಹೋಗಿ ಕೈ ಒಡ್ಬೇಕು ನಮ್ಮ ಮಕ್ಕಳು ಅಂತ. ನೀ ಹೇಳೋದು ಖರೇನ ಯವ್ವ. ನಾನು ಇದನ್ನ ವಿಚಾರ ಮಾಡಿದ್ದೆ. ಹಾಗಾಗಿ ನಾನು ಇಷ್ಟು ದಿನ ಕೆಲ್ಸದ್ದೇನು ವಿಚಾರ ಮಾಡಿದ್ದಿಲ್ಲ. ಈಗ ಅಪ್ಪನ ಜೋಡಿ ಇರೋರಂತೂ ಯಾರು ಇಲ್ಲ. ಹೊಲಕ್ಕೆ ಅಪ್ಪ ಒಬ್ಬನ ಬಡದಾಡ್ತಾನ. ಮತ್ತು ದೊಡ್ಡಣ್ಣನು ಹೊಲದ ಕಡೆ ಹೋಗಲ್ಲ, ನಡುಲಣ್ಣನು ಹೊಲದ ಕಡೆ ಹೋಗಲ್ಲ. ಇನ್ನು ನಾನು ಏನಾರ ಮಾಡ್ಬೇಕು ಈ ಹೊಲದಾಗ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ನಾನು ವಿಚಾರ ಮಾಡಿದ್ದೇವ. ಆದ್ರೆ ಒಮ್ಮಕ್ಲೆ ದಿಢೀರ್ ಅಂತ ಮದುವೆ, ಇದು ಎಲ್ಲ ದಿಢೀರ್ ಆಗತ್ಲೇನ. ಈಗ ನಾನು ಆಕಿಗೆ ಏನಂತ ಹೇಳಿ, ಈಗ ನಾನು ಜಾಬ್ ಮಾಡ್ತೀನಿ ಹಂಗ ಅಂತಂದು ಇದು ಮಾಡ್ಬಿಟ್ಟೇನಿ. ಈಗ ಅಲ್ಲಿ ಹೇಳಿ ಒಪ್ಕೊಂಡ್ಬಿಟ್ಟೇನಿ. ಅದಕ್ಕೆ ಈಗ ಒಂದು ಸ್ವಲ್ಪ ದಿನ ನಾನು ಜಾಬ್ ಮಾಡ್ತೇನೆ ಬೇವ. ಅಂದ್ರೆ ಸಣ್ಣ ಪುಟ್ಟ ಖರ್ಚಿಗೆ ಕೈಯಾಗ ಇರಾಕ್ ಬೇಕಲ್ ಬೇವ. ಹಾಗಾಗಿ ಅದ್ರ ಜೋಡಿ ಜೋಡಿ ನಾನು ಸ್ವಲ್ಪ ಹೊಲದ ಕಡೆಗೆ ಹಂಗೆ ಹೋಗ್ತಿರ್ತೇನೆ. ಆಮೇಲೆ ನೋಡೋಣಂತೆ, ನಾನು ಅಪ್ಪಗೆ ಕೈ ಜೋಡಿಸ್ತೇನೆ. ಆತಪ್ಪ ಆತ, ಒಟ್ಟು ನಿಮಗೆ ತಿಳಿದಂಗೆ ಮಾಡ್ರಿ ಇನ್ನು. ಆದ್ರೆ ಯಾವ್ದೇ ಕಾರಣಕ್ಕೂ ಈ ಆಸ್ತಿ ಕಳಿಬ್ಯಾಡ್ರಿಪ್ಪ ಯಪ್ಪ. ನಾವಿದ್ದ ಕಾಲಕ್ಕಾಗಲಿ ನಾವಿಲ್ಲದ ಕಾಲಕ್ಕಾಗಲಿ ಈ ಆಸ್ತಿ ಕಳ್ಕೊಬ್ಯಾಡ್ರಿ ಮಕ್ಕಳ. ಏನು, ಈ ಆಸ್ತಿ ಸಿಗೋದು ಭಾರಿ ಕಷ್ಟ ಐತೆಪ್ಪ ಈಗಿನ ಕಾಲದಾಗ. ಒಂದು ಗೇಣು ಜಾಗ ಹಿಡಿಯೋದು ಭಾರಿ ಕಷ್ಟ ಐತಿ. ಅಂತಾದ್ರಾಗ ನಿಮ್ಮ ಅಜ್ಜ ನಿಮ್ಮಪ್ಪ ಎಲ್ಲರೂ ಇದನ್ನ ಉಳಿಸ್ಕೊಂಬಂದಾರ. ನೀವು ಉಳಿಸ್ಕೊಂಡು ಹೋಗ್ರಪ್ಪ, ಮೂವಾರು ಸೇರ್ಕೊಂಡು. ನನಗೇನು ಹೆಣ್ಮಕ್ಳಿಲ್ಲ ಏನಿಲ್ಲ, ಇದ್ರ ನೀವ ಮೂವಾರ ಉಣ್ಣೋರು ನೋಡ್ರಿ. ಉಳಿಸ್ಕೊಂಡು ಹೋಗ್ರಪ್ಪ, ನನ್ನ ಮಾತು ಕೇಳ್ರಿ ಒಟ್ಟು. ಆತ್ ಬೇವ, ನೀ ಹೇಳ್ದಂಗೆ ಆಗ್ಲಿ. ಇವ ಇನ್ನೊಂದು ಮಾತು ಬಿ ನಿನ್ನ ಹತ್ರ ಹೇಳ್ಬೇಕಾಗಿತ್ತು. ಹೇಳಪ್ಪ. ಹೇಳೋದು ಹೇಳ್ತಿ, ಕೆಲಸ ಸಿಕ್ಕತಿ ನಾ ಬ್ಯಾರೆ ಊರಿಗೆ ಹೋಗ್ಬೇಕು ಅನ್ನೋ ಮಾತು ಮಾತ್ರ ನನ್ನಿದ್ರಿಗೆ ಹೇಳಬೇಡಪ್ಪ. ಕೆಲಸ ಸಿಕ್ರು ಇದೇ ಊರಾಗಿದ್ದು ನಿಮ್ಮ ಅಣ್ಣ ಹೋಗ್ತಾನಲ್ಲ ರಮೇಶ್ ಅಣ್ಣ, ಹೋಗಿ ಬಂದು ಹೆಂಗ್ ಮಾಡ್ತಾನ ಹಂಗೆ ಹೋಗಿ ಬಂದು ಮಾಡಂಗಿದ್ರ ಕೆಲ್ಸಕ್ಕೆ ಹೋಗು. ಇಲ್ಲಂತೀಯೋ ಇದ ಹೊಲ ಮನಿ ಮಾಡ್ಕೊಂಡು ಹೋಗ್ಯಪ್ಪ. ನಮಗ ಇಷ್ಟು ವರ್ಷ ನಿನ್ನ ಸಾಲಿ ಕಲ್ಸಾಕ್ ಬಿಟ್ಟಿದ್ದ ಭಾರಿ ದೊಡ್ಡ ವಿಷಯ. ಇನ್ನೂ ನೀನ್ ಬಿಟ್ಟಿರ್ಬೇಕು. ಇನ್ನೀಗಂತೂ ಮದುವೆ ಆಗೈತಿ, ಅದು ಮುದ್ನೆಂತ ಸೊಸಿ ಬಂದತಿ. ಏನ ಎಲ್ಲ ಬಿಟ್ಟಿರ್ಬೇಕಂದ್ರ ಭಾರಿ ಕಷ್ಟ ಆಕೈತೆಪ್ಪ. ಬೇರೆ ಊರಿಗೆ ಹೊಕ್ಕನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡ, ನನ್ನಿಂದ ಕೇಳಕ್ಕಾಗೋದಿಲ್ಲ. ಇಲ್ಲ ಬೇವ, ಅದೇನಲ್ಲ, ದಿನ ಅಪ್ ಆ್ಯಂಡ್ ಡೌನ್ ಮಾಡೋದು. ನಾನು ಹೋಗಿ ಬಂದನ ಮಾಡ್ತೀನಿ. ಹೆಂಗೂ ಬೈಕ್ ಐತಲ್ಲ, ಭಾಳ ಏನು ದೂರ ಆಗಲ್ಲ. ನಾ ಎಲ್ಲ ಹೋಗಿ ಬಂದು ಮಾಡ್ತೀನಿ, ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಂಗಾದ್ರೂ ಸರಿ. ಇದು ಬ್ಯಾರೇನ ವಿಷಯ ಬೇವ. ಹೇಳಪ್ಪ ಏನ ಇವ ಅದು ದೀಪಾನು ಕೆಲ್ಸಕ್ಕೆ ಹೋಗ್ತಾನೆ ಅನ್ನಕತ್ತಿದ್ಲು. ಅದಕ್ಕೆ ಆಕಿಗೂ ಕೆಲಸ ನೋಡ್ಲೇನು ಬೇವ. ಅಲ್ಲ ಆಕೆ ಅಂದ್ಲು ನಾನು ಹೋಗ್ತೀನಿ ಅಂತಂದು. ಮತ್ತು ನಾನು ಏನು ಹೇಳಲಿ ಅಂತ ನನಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನೋಡೋಣಂತ ಅಂತ ಹೇಳೇನಿ.
ಮತ್ತು ನಿನ್ನ ಕೇಳೋಣಂತ ನೀನು ಕೇಳಿದೆ. ನೀ ಹ್ಞೂ ಅಂದ್ರೆ ಆಕೆಗೂ ಕೆಲಸ ನೋಡ್ಲೇನು ಬೇವ. ಅಲ್ಲ ಓದ್ಯಾಳ, ಯಾಕೆ ಸುಮ್ಮನೆ ಮನ್ಯಾಗ ಕುಂದ್ರತು ಅಂತ. ವಿಚಾರನ ಒಳ್ಳೇದೈತಪ್ಪ. ಆದ್ರೆ ಹೆಣ್ಮಕ್ಳು ಓದ್ಯಾರ ಅಂತಂದ್ರೆ ಹೊರಗೆ ಹೋಗಿ ದುಡಿಬೇಕಂತೇನು ಇಲ್ಲಪ್ಪ. ಮನ್ಯಾಗೂ ಮಾಡಕ್ಕೆ ಸಾಕಷ್ಟು ಕೆಲಸ ಅದಾವ. ಅಂದ್ರೆ ಮನೆ ಕೆಲಸ ಅಂತಲ್ಲ, ದುಡಿಯ ದಾರಿ ಹೇಳಾಕತ್ತೀನಿ. ಮನ್ಯಾಗೂ ಭಾಳ ಮಾಡ್ಬೋದು. ಇರ್ಲಿ, ಅದೆಲ್ಲ ಇರ್ಲಿ, ಅದು ಬೇರೆ ಮಾತು. ದೀಪಾಗಲ್ಲಿ ಹೇಳಾಕತ್ತಿರೋದು ಹಂಗ ಹೇಳಿದ್ನಪ್ಪ. ಇದಾತಮ್ಮ, ಆಕಿಗೆ ಕೆಲ್ಸಕ್ಕೆ ಕಳ್ಸೋದು ಬ್ಯಾಡ. ಇವ ಯಾಕೆ? ಅಲ್ಲ ಹೋಗ್ಕಾಳ್ ಬಿಡು, ಹೋಗಲ್ಲಕ್ಕ. ಮನ್ಯಾಗಾರ ಕುಂತು ಏನು ಮಾಡ್ತಾಳ? ಮನೇನ ಕೆಲಸ ಎಲ್ಲ ಪಟ ಪಟ ಮಾಡ್ಕೊಂಡು ಹೋಗ್ತಾನೆ ಅನ್ನಕತ್ತಿದ್ಲು. ಅದ್ರಾಗೂ ಮನ್ಯಾಗ ಮಾಡಕ್ಕೆ ಭಾಳ ಜನ ಅದಾರಲ್ಲ, ಹಾಗಾಗಿ ಮನ್ಯಾಗ ಆಕಿನೂ ಮನ್ಯಾಗ ಕುತ್ಕೊಂಡು ಏನು ಮಾಡ್ತಾಳ ಅಂತ. ಹಂಗಲ್ಲ ಹುಚ್ಚ, ಅಟ್ಟಕ್ಕೆ ಯಾಕೆ ಮಕ ಇಳಿಸಿದಿ? ನಾ ಹಂಗೆ ಹೇಳಾಕತ್ತಿಲ್ಲ. ಆಕಿ ಸಣ್ಣಕ್ಕಿರ್ತಾಗಿಂದ ನಾವು ಓದಬೇಕು ಅನ್ನಕಿ. ಅವರಪ್ಪ ಬ್ಯಾಡ್ ಅಂದು ಅವ್ರವ್ವ ಕದ್ದು ಮುಚ್ಚಿ ಹಂಗೆ ಮಾಡಿ ಆಟ ಓದ್ಸಾಳಕಿಗೆ. ಆಕಿ ಪಟ್ಟದ ಪರ್ಪಾಟ್ಲ ಬ್ಯಾಡಪ್ಪ, ಯಾರಿಗೂ ಬೇಡ, ಶತ್ರುಗಳಿಗೂ ಬ್ಯಾಡ ಆಕಿ ಪರ್ಪಾಟ್ಲ. ಹೆಂಗೆ ಕಷ್ಟಪಟ್ಟ ಹುಡುಗಿ ಆಟ ಓದಿಸೈತೆ ಅದು ಮೀನಾಕ್ಷಿ. ಆಕಿಗೆ ಗೊತ್ತದ, ದೇವ್ರಿಗೆ ಗೊತ್ತ ನೋಡಕ್ಕಿ ಕಷ್ಟ ಏನನ್ನೋದು. ಏನ ಅವ್ರು ಭಾರಿ ಕಷ್ಟಪಟ್ಟಾರಪ್ಪ ತಾಯಿ ಮಗಳು. ಅದಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ, ಆಕಿ ಕದ್ದು ಮುಚ್ಚಿನ ಅಷ್ಟು ಚಲೋ ಓದ್ತಾಳ ಅಂದಾಗ ಯಾರು ಅವ್ರ ಒಂದೊಬ್ಬಕ್ಕಿದ ಸಪೋರ್ಟ್, ಬೇರೆ ಯಾರ್ದು ಸಪೋರ್ಟ್ ಇಲ್ದಾನ ಆಕಿ ಅಷ್ಟು ಓದ್ತಾಳ ಅಂದ್ರೆ, ಈಗ ನೀನು ನಾವು ಎಲ್ಲಾರು ಆಕಿಗೆ ಸಪೋರ್ಟ್ ಮಾಡಿ ಓದಿಸಾಕತ್ತಿದ್ರ ಎಷ್ಟು ಓದ್ಬೋದಕ್ಕಿ? ಎಲ್ಲಿಗೆ ಹೋಗಿ ಮುಟ್ಟಬೋದಕ್ಕಿ? ವಿಚಾರ ಮಾಡಿ ಏನು. ಅದಕ್ಕಯ್ಯಪ್ಪ ಆಕೇನು ಕೆಲಸ ಮಾಡೋದು ಪಡೋದು ಬೇಡ. ಆಕಿಗೆ ಮುಂದೆ ಓದ್ಬೇಕನ್ನ ಆಸೆ ಭಾಳ ಇತ್ತು. ಆಕಿ ಏನು ಓದ್ತಾಳ ನೋಡು, ಅದನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ಹಚ್ಚಿ ಬಾಕಿನ. ಆಕಿ ಓದುವಲ್ಲಕ್ಕ, ಇಲ್ಲರ ಖುಷಿಲಿ ಸಮಾಧಾನದಿಲ್ಲೇ ಆರಾಮಾಗಿ ಆಕಿ ಓದುವಲ್ಲಕ್ಕ. ನಾನು ಕಣ್ಣಿದ್ರಿಗೆ ಹುಡುಗಿ ಕಷ್ಟ ನೋಡೇನಪ್ಪ. ಅದಕ್ಕೆ ಈಗರ ಆಕಿ ಆರಾಮಾಗಿ ಓದ್ಲಿ ಚಂದಂಗಿ ಅಂತ ನಾನು ಆಸೆ ಪಡಾಕತ್ತೇನೆ ನೋಡಪ್ಪ. ನೀನು ಗಂಡಾಗಿ ಆಕಿ ಜೊತೆಗೆ ನಿಲ್ಬೇಕು ಏನ. ನಾನ ಹೇಳಬೇಕು ಅಂತಿದ್ದೆಕಿಗೆ, ಮತ್ತು ನೀ ಏನಂತೀಯ ಬಿಡು ಅಂತ ಸುಮ್ಮನಿದ್ದೆ. ಮತ್ತು ನೀ ಕೆಲ್ಸಕ್ಕೆ ಕಳ್ಸಕ್ಕೆ ತಯಾರಾಗಿ ಅಂದಾಗ ಮತ್ತು ಓದಾಕ ಕಳಿಸ್ತಿ, ಹೌದಲ್ಲ? ಅದಕ್ಕೆ ನೀನ ಹೋಗಿ ಮಾತಾಡಿ ನೀಗೇನು ಓದಕ್ಕೆ ಇಷ್ಟ ಐತಿ ಅದನ್ನ ನಾನು ಕಲಿಸ್ತೀನಿ, ನೀ ಕಾಲೇಜಿಗೆ ಹೋಗು ಅಂತ ಹೇಳಪ್ಪ. ಹ್ಞೂ ಬೇವ, ಹ್ಞೂ ಆತು, ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ. ಅಲ್ಲ ಇವ, ಅದು ನಂದು ಇನ್ನೂ ಪೇಮೆಂಟು ಇಲ್ಲ ಏನಿಲ್ಲ, ಈ ಕೆಲಸ ಚಾಲು ಆಗೈತಿ. ಮತ್ತು ಆಕಿ ಕಾಲೇಜ್ ಫೀಸು ಅದು ಎಲ್ಲ ಈಗ ಸದ್ಯಕ್ಕೆ ನನ್ನ ಕೈಲಿ ಆಗೋದಿಲ್ಲ ಬೇವ. ಅದಕ್ಕೆ ಒಂದು 2 ತಿಂಗಳ ನಾನು ಕೆಲಸ ಮಾಡ್ತೀನಿ, ಆಮೇಲೆ ರೊಕ್ಕ ಜಮಾ ಮಾಡ್ಕೊಂಡು ಆಮೇಲೆ ಆಕಿನ ಕಾಲೇಜಿಗೆ ಹಚ್ಚಿ ಬರ್ತೀನಿ. ಅಲ್ಲ ಈಗ ಹೆಂಗೂ ಮುಗ್ಯಾಕೆ ಬಂದವ, ಈಗ ಮುಂದಿನ ವರ್ಷ ಏನು ಕಾಲೇಜ್ ಚಾಲು ಆಕವಲ್ಲ ಆವಾಗ ಹಚ್ಚಿ ಬರ್ತಾನೆ ಅಂತ. ಅಯ್ಯ ನೀನು ಹುಚ್ಚಿಗೆ ಹಿಡ್ದಾಗಿಡುತ್ತೆ ಹೆಂಗೆ? ಹೋಗ, ನಾ ಇಲ್ಲನ, ನಿಮ್ಮ ಅಪ್ಪ ಇಲ್ಲನ? ತೀರ ಮಾಡ್ತೀವಿ ನೋಡಿ ನೀನು. ಯಾಕೆ ನೀನ ದುಡ್ದು ನೀನು ಹೆಂಡತಿ ಓದಿಸ್ಬೇಕಂತದೇನ? ಯಾಕೆ ನಾವು ಅದಾವಿಲ್ಲ? ಆಕಿ ಬರೀ ನಮ್ಮ ಮನೆ ಸೊಸಿ ಅಲ್ಲ, ನಮ್ಮ ಮಕ್ಕಳು ಸರಿ ಅವರು. ಆಕೆ ಒಬ್ಬೇಕೆ ಅಲ್ಲ, 3 ಸೊಸ್ತ್ಯಾರಿದ್ರು 3 ಅಷ್ಟೇ. ಬರೀ ಅವ್ರು ಸೊಸ್ತ್ಯಾರಲ್ಲ, ನನ್ನ ಮಕ್ಕಳಿದ್ದಂಗ. ಈಗ ನಾವು ಮಾಡಿದ್ರೆ ಬೇರೆ, ನೀ ಮಾಡಿದ್ರೆ ಬೇರೆನ? ಹೋಗ ಹೋಗು. ಆಕಿಗೆ ಏನು ಓದಕ್ಕೆ ಇಷ್ಟ ಐತಿ ಏನಿಲ್ಲ ಅದನ್ನ ಕೇಳ್ಕೆಂಬ ಹೋಗು. ಇಲ್ಲ ಬರ್ದು ಮಾತಾಡ್ತಾನ, ದೊಡ್ಡ ಹಿರಿಯ ಮನುಷ್ಯ ಆಗ್ಯಾನ. ನಾವಿನ್ನು ಹಿರಿಯರ ಮನ್ಯಾಗ ಅದಾವ ಏನಾದ್ರು ಮರ್ತಿಗಿರ್ತೆ ಹೆಂಗೆ? ಹೋಗು. ಹ್ಞೂ ಬೇವ. ಸಣ್ಣಾರು ಮಕ್ಕಳು ಅಂತ ನಾವು ಅನ್ಕಂತೇವಿ. ಯಾವಾಗ ದೊಡ್ಡರಾಗಿ ನಿಲ್ತಾರ ಏನ ಗೊತ್ತಾಗಲ್ಲ. ಮಕ್ಕಳು ಎಷ್ಟ ದೊಡ್ಡರಾದ್ರು ತಂದೆ ತಾಯಿಗೆ ಸಣ್ಣರ ಅನ್ನಿಸ್ತಾರ. ಅಯ್ಯ ಇವು ಏನು ಸಣ್ಣ, ಇವು ನಮ್ಮ ಮಕ್ಕಳು. ಇವಕ್ಕೇನು ಬುದ್ಧಿ ಐತೆ, ಇವಕ್ಕೆ ಬುದ್ಧಿ ಕಮ್ಮಿ ಅನ್ನೋದ ನಮ್ಮ ತಲೆಯಾಗ. ಯಾವಾಗ ಅವ್ರ ಬುದ್ಧಿ ಬೆಳಿತೈತೇವು, ಯಾವಾಗ ಅವ್ರು ದೊಡ್ಡರಾಕರು ಗೊತ್ತಾಗಲ್ಲ. ನೋಡು, ನಿನ್ನಿಂದ ನಾ ಚಿಂತೆ ಮಾಡಾಕತ್ತಿದ್ದೆ. ಸಣ್ಣವ ಇಟ್ಲಗು ಮದುವೆ ಮಾಡಿಬಿಟ್ವಿ, ಜವಾಬ್ದಾರಿ ಹೆಂಗೆ ಹೊತ್ತಗಂತಾನೋ, ಏನು ಮಾಡ್ತಾನೋ ಏನು ಬಿಡ್ತಾನೋ ಅನ್ಕಂಡೆ. ಇವತ್ತು ಬಂದು ತಾನೇ ಇಷ್ಟೆಲ್ಲ ದೊಡ್ಡ ಮಾತಾಡಿ ಹೋಗ್ತಾನ. ಏನು ಮಾಡೋದು, ದೊಡ್ಡರಾದ್ರ ಮಕ್ಕಳು ಒಟ್ಟು.
ಎಲ್ಲಾರಿಗೆ ಅವ್ರವ್ರ ಜವಾಬ್ದಾರಿ ಒಂದು ಗೊತ್ತಾತಲ್ಲ. ಇನ್ನು ಚಿಂತೆ ಬಿಡ್ತತಿ. ಇನ್ನು ದೇವರು ಯಾವಾಗ ಕರ್ಕೊಂಡ್ರು ಚಿಂತಿಲ್ಲ.